ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಒಬ್ಬ ತಂದೆ ಇದ್ದಾರೆ. ಬೆಳಗ್ಗೆ 5ಕ್ಕೆ ಎದ್ದು ರಾತ್ರಿ 10ಕ್ಕೆ ಮನೆಗೆ ಬರ್ತಾರೆ. ಅವರಿಗೆ ಯಾರೂ ಥ್ಯಾಂಕ್ ಯು ಹೇಳಲ್ಲ, ಯಾರೂ ಅವರ ತ್ಯಾಗವನ್ನು ನೋಡಲ್ಲ. ಆದರೂ ಅವರು ನಿಲ್ಲೋದಿಲ್ಲ. ಯಾಕೆ ಗೊತ್ತಾ? ಈ ಕಥೆ ಕೇಳಿ. ಒಂದು ಶಾಲೆ ಇತ್ತು. ಅಲ್ಲಿ ಒಬ್ಬ ಮೇಷ್ಟ್ರು ಇದ್ದರು, ರಾಮಯ್ಯ ಮೇಷ್ಟ್ರು. ಅವರಿಗೆ ಹೆಚ್ಚು ಸ್ಯಾಲ್ರಿ ಇಲ್ಲ, ರೆಕಗ್ನಿಷನ್ ಇಲ್ಲ, ಅವಾರ್ಡ್ ಕೂಡ ಇರಲಿಲ್ಲ. ಆದರೆ ಪ್ರತಿದಿನ ಬೆಳಗ್ಗೆ ಅವರು ಬೋರ್ಡ್ ಮೇಲೆ ಒಂದು ವಾಕ್ಯ ಬರೀತಿದ್ರು: ನೀವು ಮಾಡೋ ಕೆಲಸ ಬೇರೆಯವರಿಗೆ ದಾರಿ ತೋರಿಸಲಿ ಅಂತ. ಆ ತರಗತಿಯ ಮಕ್ಕಳು ಇವತ್ತು ಡಾಕ್ಟರ್ಸ್, ಇಂಜಿನಿಯರ್ಸ್, ಲೀಡರ್ಸ್ ಆಗಿದ್ದಾರೆ. ರಾಮಯ್ಯ ಮೇಷ್ಟ್ರು ಯಾವ ರಿವಾರ್ಡ್ ಕೇಳಿದ್ರು? ಯಾವುದೂ ಇಲ್ಲ. ಇದನ್ನೇ ಶ್ರೀಕೃಷ್ಣ ಹೇಳಿದ್ದು ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 25ರಲ್ಲಿ. ಶ್ಲೋಕ ಹೀಗಿದೆ: ಸಕ್ತಾಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಇದರ ಅರ್ಥ ಏನಂದರೆ, ಅಜ್ಞಾನಿ ಮನುಷ್ಯ ಫಲಾಪೇಕ್ಷೆಯಿಂದ ಕೆಲಸ ಮಾಡ್ತಾನೆ, ಜ್ಞಾನಿ ಮನುಷ್ಯ ಅದೇ ಕೆಲಸ ಮಾಡ್ತಾನೆ, ಆದರೆ ಬೇರೆಯವರಿಗೆ ಮಾರ್ಗದರ್ಶನ ಮಾಡೋಕೆ. ಇಬ್ಬರೂ ಕೆಲಸ ಮಾಡ್ತಾರೆ, ಆದರೆ ಉದ್ದೇಶ ಬೇರೆ ಬೇರೆ. ಒಬ್ಬ ಮನುಷ್ಯ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ, ಪ್ರಮೋಷನ್ ಸಿಗಲಿ, ಬೋನಸ್ ಸಿಗಲಿ ಅಂತ. ಇನ್ನೊಬ್ಬ ಮನುಷ್ಯ ಅದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ, ನನ್ನ ಟೀಮ್ ಬೆಳೀಲಿ, ಸಂಸ್ಥೆ ಉನ್ನತಕ್ಕೆ ಹೋಗಲಿ ಅಂತ. ಮೊದಲನೆಯವನು ರಿಟೈರ್ ಆಗ್ತಾನೆ, ಎರಡನೆಯವನು ಲೆಜೆಂಡ್ ಆಗ್ತಾನೆ. ಕೆಲಸ ಒಂದೇ, ಆದರೆ ಉದ್ದೇಶ ಬದಲಾದರೆ ಆ ಕೆಲಸ ಪೂಜೆ ಆಗುತ್ತೆ. ಸ್ನೇಹಿತರೆ, ಹೆತ್ತವರು ಏನಾದರೂ ನಿರೀಕ್ಷಿಸ್ತಾರ ನಮ್ಮಿಂದ? ಇಲ್ಲ ಅಲ್ವಾ? ಅವರ ಲಾಲನೆ ಪಾಲನೆನೇ ಅವರ ಪ್ರೀತಿ. ಗುರುಗಳು ಏನಾದರೂ ಕೇಳ್ತಾರ? ಇಲ್ಲ, ಅವರ ಬೋಧನೆಯೇ ಅವರ ತ್ಯಾಗ. ಇದೇ ಕರ್ಮಯೋಗ, ಫಲಾಪೇಕ್ಷೆ ಬಿಟ್ಟು ಕೆಲಸ ಮಾಡೋ ಯೋಗ. ಕೃಷ್ಣ ಹೇಳ್ತಾನೆ, ನೀನು ಮಾಡೋ ಕೆಲಸ ಬೇರೆಯವರಿಗೆ ಸ್ಫೂರ್ತಿಯಾಗಲಿ ಅಂತ. ನೀವು ಯಾರಿಗೂ ಸರ್ಮನ್ ಕೊಡಬೇಕಾಗಿಲ್ಲ, ಭಾಷಣ ಮಾಡಬೇಕಾಗಿಲ್ಲ. ಬರೀ ನಿಮ್ಮ ಕೆಲಸ ಮಾಡಿ ಪ್ರಾಮಾಣಿಕವಾಗಿ, ನಿಸ್ವಾರ್ಥದಿಂದ. ಅದೇ ನಿಮ್ಮ ಗೀತೆ, ಅದೇ ನಿಮ್ಮ ಪ್ರಾರ್ಥನೆ, ಅದೇ ನಿಮ್ಮ ಪೂಜೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಒಂದು ಲೈಕ್ ಹಾಕಿ, ಒಬ್ಬ ಗೆಳೆಯನಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಹೇಳಿ, ನಾನು ಇನ್ನು ಮುಂದೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೀನಿ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀಕೃಷ್ಣ.